ಮೂಡ ಹಗರಣ ಬಹುತೇಕ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಿದೆ. ನಾಳೆ ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ರಿಟ್ ಅರ್ಜಿ ವಿಚಾರಣೆ ನಡೆಯಲಿದ್ದು ನಾಳೆ ಸಿಎಂಗೆ ನಿರ್ಣಾಯಕ ದಿನವಾಗಿದೆ. ಹೀಗಾಗಿ ಸಿಎಂ ದೇವರ ಮೊರೆ ಹೋಗ್ತಾ ಇದ್ದಾರೆ. ಸಿಎಂ ಹೋರಾಟದ ನಡುವೆ ಬಿಜೆಪಿ ಬಹಳಷ್ಟು ಅಸ್ತ್ರಗಳನ್ನ ಜಾಪಿಸ್ತಾ ಇದೆ. ಬಿಜೆಪಿಗರು ರಾಜೀನಾಮೆ ಕೇಳ್ತಾ ಇದ್ರೆ ಮುಖ್ಯಮಂತ್ರಿಗಳು ತಪ್ಪು ಮಾಡಿಲ್ಲ ಅಂತ ಕಾಂಗ್ರೆಸ್ಸಿಗರು ಸಮರ್ಥಿಸಿಕೊಳ್ತಾ ಇದ್ದಾರೆ. ಮಾತಿನ ಕದನ ಏನೇ ಇದ್ರೂ ನಾಳೆ ಏನಾಗಲಿದೆ ಅನ್ನೋ ಕುತೂಹಲ ಎಲ್ಲರನ್ನೂ ಕಾಡ್ತಾ ಇದೆ. ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ. ಏನಾಗಿದೆ ಅಂತ ಪರಿಸ್ಥಿತಿ ರಾಜ್ಯದಲ್ಲಿ ಕೋರ್ಟ್ ಡಿಸೈಡ್ ಮಾಡ್ತದೆ. ಲೆಟ್ ಕೋರ್ಟ್ ಡಿಸೈಡ್ ಇಟ್. ಆದರೆ ನೈತಿಕವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿ. ಬಿಜೆಪಿಗೆ ಏನಾಗಿದೆ, ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್ ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹೈಕೋರ್ಟ್ನಲ್ಲಿ ಪ್ರಾಸಿಕ್ಯೂಷನ್ ವಿಚಾರಣೆ ಕ್ಲೈಮ್ಯಾಕ್ಸ್ಗೆ ಬಂದಿದೆ. ಮುಡಾ ಟೆನ್ಷನ್ ಸಿಎಂ ಬೆನ್ನೇರಿದೆ. ಏನಾಗುತ್ತೆ ಅನ್ನೋ ಕುತೂಹಲ ಗರಿಗೆದರಿದೆ. ಕಾನೂನು ಹೋರಾಟದಲ್ಲಿ ಸ್ವಲ್ಪ ಎಡವಿದ್ರೂ ಕಂಟಕ ಎದುರಾಗುತ್ತೆ. ರಾಜೀನಾಮೆಗೆ ಕಾದು ಕುಳಿತಿರೋ ವಿಪಕ್ಷಕ್ಕೆ ಆಹಾರವಾಗುತ್ತೆ. 3 ದಿನ ವಿಚಾರಣೆ ನಡೆದವು. 3 ಬಾರಿ ವಿಚಾರಣೆ ಮುಂದೂಡಿಕೆಯಾಗಿದ್ದವು. ರಿಲೀಫ್ ಜೊತೆಗೆ ಆತಂಕವನ್ನು ಹೆಚ್ಚಿಸಿದೆ. ಹೀಗಾಗಿ ಕಾನೂನು ಹೋರಾಟದ ಜೊತೆಗೆ ಸಿಎಂ ಸಿದ್ದರಾಮಯ್ಯ ದೇವರ ಮೊರೆ ಹೋಗಿದ್ದಾರೆ. ನಾಳೆ ಹೈಕೋರ್ಟ್ನಲ್ಲಿ ಮುಡಾ ಪ್ರಾಸಿಕ್ಯೂಷನ್ ಕ್ಲೈಮ್ಯಾಕ್ಸ್. ಸಿಎಂ ಸಿದ್ದರಾಮಯ್ಯಗೆ ನಾಳೆಯೇ ನಿರ್ಣಾಯಕ ದಿನವಾಗುತ್ತಾ? ಎಸ್, ಮುಡಾ ಹಗರಣ ಹೈಕೋರ್ಟ್ ಕಟಕಟೆಯಲ್ಲಿದ್ದು ಪ್ರಮುಖ ವಕೀಲರು ವಾದ ಮಂಡಿಸಿದ್ದಾರೆ. ಪ್ರಾಸಿಕ್ಯೂಷನ್ ಕಾನೂನು ಬಾಹಿರ ಅಂತ ಸಿಎಂ ಪರ ವಕೀಲ ಅಭಿಷೇಕ್ ಮನು ಸಿಂಘ್ವಿ ವಾದ ಮುಂದಿಟ್ಟಿದ್ರೆ ಆತಂಕವಿಲ್ಲದಿದ್ರೆ ಸಿಎಂಗೆ ಚಿಂತೆ ಯಾಕೆ ಅಂತ ಸಾಲಿಸಿಟರ್ ಜನರಲ್ ತುಷಾರ್ ಮೆಹ್ತಾ ಪ್ರಬಲ ವಾದ ಮಾಡಿದ್ದಾರೆ. ನಾಳೆ ಮಧ್ಯಾಹ್ನ 2:30ಕ್ಕೆ ಮತ್ತೆ ವಿಚಾರಣೆ ನಡೆಯಲಿದ್ದು ಸಿಎಂ ಸಿದ್ದರಾಮಯ್ಯಗೆ ನಿರ್ಣಾಯಕ ದಿನವಾಗಿದೆ. ನಾಳೆ ವಿಚಾರಣೆ ಮುಕ್ತಾಯವಾದರೆ ಆದೇಶ ಬರಬಹುದು ಅಥವಾ ಆದೇಶ ಕಾಯ್ದಿರಿಸೋ ಸಾಧ್ಯತೆಯೂ ಇದೆ. ಇದೇ ಟೆನ್ಷನ್ನಲ್ಲಿರೋ ಸಿಎಂ ದೇವರ ಮೊರೆ ಹೋಗಿದ್ದಾರೆ. ಮೊನ್ನೆ ಮಾಲತೇಶನ ಮೊರೆ, ನಾಳೆ ಚಾಮುಂಡಿಗೆ ಪೂಜೆ. ಹಾವೇರಿಯ ದೇವರಗುಡ್ಡದಲ್ಲಿರೋ ಐತಿಹಾಸಿಕ ಮಾಲತೇಶ ದೇವಸ್ಥಾನಕ್ಕೆ ಭೇಟಿ ನೀಡಿದ್ದ ಸಿಎಂ ದರ್ಶನ ಪಡೆದಿದ್ರು. ಇದೀಗ ಕ್ಲೈಮ್ಯಾಕ್ಸ್ ಹಂತದಲ್ಲಿರೋ ಹೊತ್ತಲ್ಲಿ ನಾಳೆ ನಾಡದೇವತೆ ಚಾಮುಂಡಿ ತಾಯಿಯ ಮೊರೆ ಹೋಗ್ತಿದ್ದಾರೆ. ಮುಡಾ ಪ್ರಕರಣದ ಬಳಿಕ 2ನೇ ಬಾರಿಗೆ ದೇಗುಲಕ್ಕೆ ಭೇಟಿ ನೀಡುತ್ತಿದ್ದಾರೆ. ಸಿದ್ದರಾಮಯ್ಯ ಪಾರ್ಟ್ ಟೈಮ್ ಹಿಂದೂ ಅಂತ ಕುಟುಕಿದ ಜೋಶಿ. ಸಿಎಂ ಟೆಂಪಲ್ ರನ್ ಬಗ್ಗೆ ಪ್ರತಿಕ್ರಿಯಿಸಿದ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಪಾರ್ಟ್ ಟೈಮ್ ಹಿಂದೂ ಅಂತ ಕುಟುಕಿದ್ದಾರೆ. ಕೋರ್ಟ್ ಮೇಲೆ ನಂಬಿಕೆ ಇಲ್ವಾ ಅಂತ ಪ್ರಶ್ನೆ ಮಾಡಿದ್ದಾರೆ. ರಾಜ್ಯಪಾಲರ ಮೇಲೆ ಈ ರೀತಿ ಯಾಕೆ ಮಾಡ್ತಾ ಇದ್ದೀರಿ? ನಿಮ್ಮ ಕೋರ್ಟ್ ಮೇಲೆ ನಿಮ್ಗೆ ವಿಶ್ವಾಸ ಅದನೇ ಇಲ್ಲೋ? ಆಯ್ತು, ಅವ್ರು ಸ್ಯಾಂಕ್ಷನ್ ಕೊಟ್ಟರು, ಕೋರ್ಟಿಗೆ ಹೋಗಿದೆ. ಕೋರ್ಟ್ ಕಾಯಿರಲ್ಲ ನೀವು ನೋಡ್ರಿ. ಕಾಂಗ್ರೆಸ್ ಪಾರ್ಟಿ ಮೊದಲಿನಿಂದನೂ ಹಿಂದೂ ವಿರೋಧಿ ಪಾರ್ಟಿ. ಅವರು ಪಾರ್ಟ್ ಟೈಮ್ ಹಿಂದೂ. ಅವರು ಮುಡಾ ಹಗರಣದಲ್ಲಿ ಸಿಎಂ ಪಾತ್ರವಿಲ್ಲ, ಸಚಿವರ ಬ್ಯಾಟಿಂಗ್. ಕಾನೂನು ಹೋರಾಟ, ದೇವರ ಮೊರೆ, ವಿಪಕ್ಷಗಳ ಟೀಕಾಸ್ತ್ರದ ವಿರುದ್ಧ ತೊಡೆ ತಟ್ಟಿರೋ ಸಿಎಂಗೆ ಸಚಿವರ ಬೆಂಬಲ ಸಿಕ್ಕಿದೆ. ಮುಡಾ ಹಗರಣದಲ್ಲಿ ಸಿಎಂ ಪಾತ್ರವಿಲ್ಲ ಅಂತ ಬ್ಯಾಟ್ ಬೀಸಿದ್ದಾರೆ. ಇದಕ್ಕೆ ಟಾಂಗ್ ಕೊಟ್ಟಿರೋ ಜೋಶಿ ಸಿಎಂ ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಬೇಕು ಎಂದಿದ್ದಾರೆ. ಇದಕ್ಕೆ ಪಂಚ್ ಕೊಟ್ಟಿರೋ ಜಮೀರ್ ಬಿಜೆಪಿಯವರಿಗೆ ಸಹಿಸೋಕೆ ಆಗ್ತಿಲ್ಲ ಎಂದಿದ್ದಾರೆ. ವೆರಿ ಕ್ಲಿಯರ್. ಇದರಲ್ಲಿ ನಂದೇನು ತಪ್ಪಿಲ್ಲಪ್ಪ. ಇದರಲ್ಲಿ ನಾನು ಯಾವುದೇ ರೀತಿಯಲ್ಲಿ ನನ್ನ ಅಧಿಕಾರವನ್ನು ದುರುಪಯೋಗ ಮಾಡಿಲ್ಲ ಅನ್ನೋದು ಸ್ಪಷ್ಟವಾಗಿ ಅವರ ತಲೆಯಲ್ಲಿದೆ ಮತ್ತು ಅದನ್ನೇ ಅವರು ಎಲ್ಲರಿಗೂ ಹೇಳ್ತಾ ಇರೋದು. ನಾನೇನು ತಪ್ಪು ಮಾಡಿಲ್ಲ ಅಥವಾ ನಾನು ಯಾವುದೇ ಕಾನೂನು ಬಾಹಿರವಾದಂಥ ಕೆಲಸ ಮಾಡಲಿಲ್ಲ. ವಿಚಾರಣೆಯಲ್ಲಿ ನಮಗೆ ನ್ಯಾಯಾಲಯದ ಬಗ್ಗೆ ವಿಶ್ವಾಸ ಇದೆ. ನ್ಯಾಯಾಲಯ ಏನು ತೀರ್ಪು ಕೊಡ್ತದೆ ಅದನ್ನೆಲ್ಲವರು ನಾವು ಒಪ್ತೀವಿ. ಅವ್ರು ಜೈಲಿಗೆ ಹೋಗ್ತಾರಾ ಅಂದರೆ ಇವರ ಅಂತಲ್ಲ, ಯಾವುದೇ ರಾಜಕಾರಣಿ ಬಗ್ಗೆ, ಯಾವುದೇ ಪ್ರಮುಖರ ಬಗ್ಗೆ ನಾವಲ್ಲದು ಡಿಸೈಡ್ ಮಾಡಿ, ಕೋರ್ಟ್ ಡಿಸೈಡ್ ಮಾಡ್ತದೆ. ಲೆಟ್ ಕೋರ್ಟ್ ಡಿಸೈಡ್ ಇಟ್. ಆದರೆ ನೈತಿಕವಾಗಿ ಸಿದ್ದರಾಮಯ್ಯನವರು ರಾಜೀನಾಮೆ. ಬಿಜೆಪಿಗೆ ಏನಾಗಿದೆ, ಅವರು ಸಹಿಸಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಒಬ್ಬ ಬ್ಯಾಕ್ವರ್ಡ್ ಕ್ಲಾಸ್, ಬ್ಯಾಕ್ವರ್ಡ್ ಅವರು ಯಾರು ದೇವರಾಜ ಆದಮೇಲೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ. ಬ್ಯಾಕ್ವರ್ಡ್ ಕ್ಲಾಸಲ್ಲಿ ದೇವರಾಜ ಸಾಹೇಬ್ರ ಆದಮೇಲೆ ಯಾರೂ ಮುಖ್ಯಮಂತ್ರಿ ಆಗಿಲ್ಲ. ಇವ್ರು 2ನೇ ಬಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಇವ್ರ ಪಾಪ್ಯುಲಾರಿಟಿ ಸಹಿಸಕ್ಕಾಗ್ತಾ ಇಲ್ಲ. ಸಿದ್ದರಾಮಯ್ಯಗೆ ಏನಾದ್ರು ತೊಂದರೆ ಕೊಟ್ಟರೆ ಕಾಂಗ್ರೆಸ್ ತೆಗಿಬೋದು ಅಂತ ಅವ್ರ ಹಿನ್ನೆಲೆಯಲ್ಲಿ ನನ್ನ ಅಲುಗಾಡಿಸಲು ಆಗಲ್ಲ ಎಂದಿದ್ದ ಸಿಎಂಗೆ ವಿಜಯೇಂದ್ರ ಟಾಂಗ್. ಜನರ ಆಶೀರ್ವಾದ ಎಲ್ಲಿವರೆಗೆ ಇರ್ತದೆ ಅಲ್ಲಿವರೆಗೆ ನನ್ನನ್ನು ಅಲ್ಲಾಡಿಸಲಿಕ್ಕೆ ಸಾಧ್ಯ.
ಏನು ಸಿದ್ದರಾಮಯ್ಯನವ್ರನ್ನ ಅಲ್ಲಾಡಿಸೋದಕ್ಕೆ ಸಾಧ್ಯನೇ ಇಲ್ಲ, ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಇಳಿಸೋದಕ್ಕೆ ಸಾಧ್ಯನೇ ಇಲ್ಲ ಅಂತೇಳಿ ನಮಗೆ ಸವಾಲಾಗ್ತಾ ಇದ್ರು. ಏನಾಗಿದೆ ಇವತ್ತು ಪರಿಸ್ಥಿತಿ ರಾಜ್ಯದಲ್ಲಿ? ತಾವೇ ಉಳಿಸ್ಕೊಳ್ಳೋ ಪ್ರಯತ್ನದಲ್ಲಿ ಈ ಥರ ಮಾಡ್ತಾರೆ. ಹಿಂದೂ ಎಲ್ಲ ಸಂದರ್ಭದಲ್ಲಿ ತಮ್ಮ ತಪ್ಪುಗಳನ್ನು ಮುಚ್ಚಿಕೊಳ್ಳುವಲ್ಲಿ ಅಥವಾ ತಮಗೆ ರಾಜಕೀಯವಾಗಿ ಆತಂಕ ಬಂದಾಗ ಅಸ್ಥಿರಗೊಳಿಸುವಂಥದ್ದು, ಇನ್ನೊಂದು ಈ ಥರ ಇವೆಲ್ಲ ಹಳೆ ಟ್ಯಾಕ್ಟಿಕ್ಸ್, ಇದೇನು ಹೊಸದೇನಲ್ಲ. ಮುಡಾ ಹೋರಾಟದ ಜೊತೆಗೆ ಕಾಂಗ್ರೆಸ್ ನಾಯಕರು ಎಚ್ಡಿಕೆ ಪ್ರಾಸಿಕ್ಯೂಷನ್ ವಿಚಾರವನ್ನ ಪ್ರತ್ಯಸ್ತ್ರ ಮಾಡಿಕೊಂಡಿದ್ದಾರೆ. ಆದರೆ ರಾಜ್ಯಪಾಲರು ತಮ್ಮ ಬಳಿ ಯಾವುದೇ ಪ್ರಾಸಿಕ್ಯೂಷನ್ ಅರ್ಜಿ ಬಾಕಿ ಇಲ್ಲ ಅಂತ ಹೇಳಿದ್ದಾರಂತೆ. ಈ ಬಗ್ಗೆ ಪ್ರತಿಕ್ರಿಯಿಸಿದ ಡಿಕೆ, ನನಗೂ ಆಶ್ಚರ್ಯ ಆಗಿದೆ, ಈಗ ನನ್ನ ಮೇಲೂ ಅರ್ಜಿ ಕೊಡೋಕೆ ರೆಡಿ ಆಗಿದ್ದಾರೆ ಅಂದ್ರು. ಈ ಮಾತಿಗೆ ಜೋಶಿ ಪಂಚ್ ಕೊಟ್ಟಿದ್ದಾರೆ. ನಮಗೂ ಅದೊಂದು ದೊಡ್ಡ ಯಕ್ಷ ಪ್ರಶ್ನೆ ಇದೆ. ನಾನು ಅದನ್ನು ನಾಳೆ ಎಲ್ಲ ಮಾತಾಡ್ತೀನಿ, ತಿಳ್ಕೊಳ್ತೀನಿ. ಇನ್ನು ಕೆಲವು ಲೀಡ್ಗಳ ರೆಡಿ ಆಯ್ತಾವ್ರೆ ನನ್ನ ಮೇಲೆ ಕೊಡೋಕ್ಕೆ, ಲಿಸ್ಟ್ ಮಾಡ್ತಾವ್ರೆ, ನನಗೂ ಗೊತ್ತಿದೆ, ಕೊಡಲಿ. ವಿಶೇಷವಾಗಿ ಅವರು ಕುಮಾರಸ್ವಾಮಿದು ಹೇಳೋದು, ಕುಮಾರಸ್ವಾಮಿಗಳದ್ದು ಅವ್ರು ಹೇಳೋ ಪ್ರಕಾರನ 2005-6ರಿಂದ ಬಾಕಿ ಅದ. 2013ರಾಗ ನಿಮ್ಮ ಸರ್ಕಾರ ಇತ್ತು, ಅವ್ರ ಮನೆಗೆ ಹೋಗಿ ಕಾಲು ಬಿದ್ದು ಕುಮಾರಸ್ವಾಮಿ ಅವರು ನೀವು ಮುಖ್ಯಮಂತ್ರಿ ಮಾಡಿದ್ರಿ. ಈಗ ನಿಮಗೆ ಜ್ಞಾನೋದಾಗ್ಯದನ ಅಂದ್ರೆ ನಿಮ್ಮ ಬುಡಕ್ಕೆ ನೀರು ಬಂದಾಗ ಈ ರೀತಿಯಾದಂಥ ಎಲ್ಲ ಕೃತ್ಯಗಳನ್ನು ಮಾಡ್ತಾ ಇರುವಂಥದ್ದು ಕಾಂಗ್ರೆಸ್ಸಿನ ಚಾಳಿಯಾಗಿದೆ. ನನ್ನಿಂದ ಇಲಾಖೆಗೆ 1 ರೂಪಾಯಿ ನಷ್ಟವಾಗಿಲ್ಲ ಎಂದ ನಿರಾಣಿ. ಮುರುಗೇಶ್ ನಿರಾಣಿ ವಿರುದ್ಧವೂ ಬಾಕಿ ಇರೋ ಪ್ರಾಸಿಕ್ಯೂಷನ್ಗೆ ಅನುಮತಿ ನೀಡಬೇಕು ಅಂತ ಕಾಂಗ್ರೆಸ್ ನಾಯಕರು ನಿನ್ನೆಯಷ್ಟೇ ರಾಜಭವನ ಚಲೋ ನಡೆಸಿದ್ರು. ಇದಕ್ಕೆ ಟಾಂಗ್ ಕೊಟ್ಟಿರೋ ನಿರಾಣಿ, ನನ್ನಿಂದ ಸರ್ಕಾರಕ್ಕೆ 1 ರೂಪಾಯಿ ನಷ್ಟವಾಗಿಲ್ಲ ಎಂದಿದ್ದಾರೆ. ಮುರುಗೇಶ್ ನಿರಾಣಿ ಅವರಿಂದ 4 ಕೋಟಿ ರೂಪಾಯಿ ಇಲಾಖೆಗಾಗುವಂಥ ನಷ್ಟ ತಪ್ಪಿದೆ ಹೊರತು ನನ್ನಿಂದ ಯಾವುದೇ 1 ರೂಪಾಯಿನೂ ಹಾನಿಯಾಗಿಲ್ಲ ಅನ್ನುವಂಥದ್ದು ಇವತ್ತಿನ ಸಂದರ್ಭದಲ್ಲಿ ಸ್ಪಷ್ಟೀಕರಣ ಕೊಡ್ತಾ ಇದ್ದೇನೆ. ಈ ತಮ್ಮ ಮೇಲಿರುವಂಥ ಕೇಸದ ವಿಷಯಾಂತರ ಮಾಡಲಿಕ್ಕೆ, ಜನರ ಮನಸ್ಸನ್ನು ದಿಕ್ಕನ್ನು ಮಾಡಿಸೋದ್ರ ಸಲುವಾಗಿ ಆಪಾದನೆ ಮಾಡಿದರೆ ಹೊರತು ಈ ಕೇಸಲ್ಲಿ ಒಂದಿಷ್ಟು ಉರುಳಿಲ್ಲ. ಬಿಜೆಪಿ ಕಾಂಗ್ರೆಸ್ ನಡುವೆ ಭುಗಿಲೆದ್ದಿರುವ ಮುಡಾ ಸಂಘರ್ಷ ತಾರಕಕ್ಕೇರಿದೆ. ಈ ಮಧ್ಯೆ ರಾಜ್ಯಪಾಲರು ನಾಳೆ ಹಮ್ಮಿಕೊಂಡಿದ್ದ ಕೋಲಾರ ಪ್ರವಾಸವನ್ನ ರದ್ದು ಮಾಡಿದ್ದಾರೆ. ಘಟಿಕೋತ್ಸವದಲ್ಲಿ ಪಾಲ್ಗೊಳ್ಳೋಕೆ ರಾಜ್ಯಪಾಲರ ಕಾರ್ಯಕ್ರಮ ನಿಗದಿಯಾಗಿತ್ತು. ಆದರೆ ರಾಜ್ಯಪಾಲರು ಬಂದ್ರೆ ಕಪ್ಪು ಬಟ್ಟೆ ಪ್ರದರ್ಶನ ಮಾಡೋದಾಗಿ ಜಿಲ್ಲಾ ಅಹಿಂದ ಒಕ್ಕೂಟ ಎಚ್ಚರಿಸಿತ್ತು. ಇದರ ಬೆನ್ನಲ್ಲೇ ನಾಳಿನ ಕಾರ್ಯಕ್ರಮವನ್ನ ರಾಜ್ಯಪಾಲರು ರದ್ದು ಮಾಡಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.